ಗಾಂಧಿ ಕಟ್ಟಿದ ಕಾಂಗ್ರೆಸ್ಗೆ ಇಂಥವ್ರು ಬೇಕಾ? ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿರುವ ಆರ್.ವಿ. ದೇಶಪಾಂಡೆ ಕನ್ನಡ ಮಾಧ್ಯಮದ ಮೊದಲ ಮಹಿಳಾ ಪ್ರಧಾನ ಸಂಪಾದಕಿಗೆ ಅವಮಾನ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ ಬಗ್ಗೆ ಕೀಳು ಮಾತು. ಹೆಣ್ಣಿನ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ರು ಆರ್.ವಿ. ದೇಶಪಾಂಡೆ. ಆದ್ರೂ ಕಾಂಗ್ರೆಸ್ ಇವ್ರ ಮೇಲೆ ಯಾಕೆ ಯಾವ ಕ್ರಮವನ್ನು ತಗೊಂಡಿಲ್ಲ? ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಏನ್ರಿ ಮಾಡ್ತಾ ಇದ್ದೀರಾ? ದೇಶಪಾಂಡೆ ದುರಂಕಾರಕ್ಕೆ ನ್ಯಾಷನಲ್ ನ್ಯೂಸ್ ಚಾನೆಲ್ಗಳು ಕೂಡ ಉಗಿತಾ ಇದ್ದಾವೆ. ಟೈಮ್ಸ್ ನೌ, NDTV ಹೀಗೆ ನ್ಯಾಷನಲ್ ಚಾನೆಲ್ಗಳೆಲ್ಲ ಉಗಿತಾ ಇದ್ದಾವೆ. ಆದ್ರೂ ನಾಯಕರುಗಳು ಕಿವಿದು ಕಿವುಡ್ರಾಗ್ಬಿಟ್ಟಿದ್ದಾರೆ. ಈವರೆಗೂ ಕಾಂಗ್ರೆಸ್ನ ಒಬ್ರು ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ದೇಶಪಾಂಡೆ ಅಹಂಕಾರಕ್ಕೆ ಬಿಜೆಪಿ ಜೆಡಿಎಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರುಗಳು ರಾಜಕೀಯ ಪಕ್ಷದವರು ಮಾತ್ರ ಅಲ್ಲ, ರಾಜ್ಯದ ಜನ ಕೂಡ ಚೀತು ಅಂತ ಉಗಿತಾ ಇದ್ದಾರೆ. ಯಾರಿಗ್ರಿ ಬೇಕು ನಿಮ್ 2,000 ರೂಪಾಯಿ? ಯಾರಿಗ್ರಿ ಬೇಕು ನಿಮ್ ಬಸ್ ಫ್ರೀ? ಮೊದಲು ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲ್ತ್ಕೊಳ್ರಿ ಅಂತ ಕೇಳ್ತಾ ಇದ್ದಾರೆ, ಉಗಿತಾ ಇದ್ದಾರೆ ಜನ. ಆದ್ರೂ ಕಾಂಗ್ರೆಸ್ನವ್ರು ಮಾತಾಡ್ತಾ ಇಲ್ಲ. ಆಯ್ತು ಬಿಡ್ರಿ, ಅವ್ರು ಮಾತಾಡಿದ್ಮೇಲೆ ಕೂಡ್ದಿತ್ತು, ಅವ್ರನ್ನ ಕ್ಷಮೆ ಯಾಚಿಸಕ್ಕೆ ಕೇಳ್ತೀವಿ ಅಂತ ಒಬ್ಬರಾದ್ರೂ ಮಾತಾಡ್ತಾ ಇದ್ದೀರಾ? ಒಬ್ಬ ಕಾಂಗ್ರೆಸ್ MLA, MP ಗಳು, ಮಿನಿಸ್ಟ್ರುಗಳು ಯಾರು ಇಲ್ಲ. ಹಿರಿಯ ಶಾಸಕ ಹೇಳ್ಕೊಳಕ್ಕೆ ದೇಶಪಾಂಡೆ ಹೇಳಿದ್ದನ್ನ ಕೇಳಿ ಬಾಯಿ ಮುಚ್ಕೊಂಡಿದ್ದೀರಲ್ಲ ನೀವುಗಳು. ಕಾಂಗ್ರೆಸ್ ನಾಯಕರೇ, ಇದೇನಾ ಮಹಿಳೆಯರಿಗೆ ಕೊಡುವ ಗೌರವ? ಸೋನಿಯಾ ಗಾಂಧಿ ಅವ್ರು ಮಾತ್ರ ಹೆಣ್ಮಗ್ಳ? ದೇಶದಲ್ಲಿ ಸೋನಿಯಾ ಗಾಂಧಿ ಮಾತ್ರ ಹೆಣ್ಮಗ್ಳ? ಅವ್ರ ಬಗ್ಗೆ ಬಿಜೆಪಿ ಅವರು ವಾಯ್ಸ್ ತೆಗೆದ ತಕ್ಷಣ ಓಡೋಗ್ ಬಿಡ್ತಿರಲ್ಲ ಬಾಯಿ ಮುಚ್ಚಕ್ಕೆ. ಈಗ ಸ್ತ್ರೀಯರಿಗೆ ಹಲವು ಯೋಜನೆ ಕೊಡೋ ಕಾಂಗ್ರೆಸ್ನಿಂದ ಹೆಣ್ಣು ಮಕ್ಕಳಿಗೆ ಅಪಮಾನ. ಸ್ತ್ರೀ ಶಕ್ತಿ ಬಗ್ಗೆ ಭಾಷಣ ಬಗಿತೀರಾ? ಎಲ್ಲಿ ಹೋಗಿದ್ದೀರಿ ಈಗ? ಆಮೇಲೆ ಮಹಿಳಾ ಆಯೋಗ ಅದು ಏನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆಮೇಲೆ ಈ ಪಕ್ಷದ ಸಚಿವೆಯರು ಅವ್ರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಮಾತಾಡಬಾರ್ದಿತ್ತು, ಮಾತಾಡ್ಬಿಟ್ಟಿದ್ದಾರೆ. ವಯಸ್ಸಾಗಿದೆ, 60 ಆದ್ಮೇಲೆ ಅರಳು ಮರಳು ಅಂತಾರಲ್ಲ, ಹಂಗೇನಾದ್ರು ಇರ್ಬೋದು ಬಿಡ್ರಿ ಅಂತ ಏನಾದ್ರು ಹೇಳ್ಬೇಕು ತಾನೆ. ನಿಮ್ಮ ಪಕ್ಷದಲ್ಲಿರೋರು ಮಾತ್ರ ಹೆಣ್ಮಕ್ಳ? ಯಾವ ಪುರುಷಾರ್ಥಕ್ಕೆ ನಿಮ್ಮ ಯೋಜನೆಗಳು? 2,000 ರೂಪಾಯಿ ಅಂತೆ, ಅದು ಕೂಡ ಮೊಹಮ್ಮದಿಗ ಅಂದರೆ ಯಾವುದು ಈದ್ಗೋ ಕ್ರಿಸ್ಮಸ್ಗೋ ಕೊಡ್ತೀರಾ. ಇನ್ನೊಂದು ಕಡೆ ಶಕ್ತಿ ಯೋಜನೆ. ಯಾವ ಪುರುಷಾರ್ಥಕ್ಕೆ? ಯಾರು ಕೇಳಿದ್ದಾರೆ? ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಲ್ತ್ಕೊಳ್ರಿ. ನ್ಯಾಷನಲ್ ಚಾನೆಲ್ಗಳು ಚೀತು ಅಂತ ಉಗಿತಾ ಇದ್ದಾರೆ. ನಿಮಗೆ ಕೇಳಿಸ್ತಾ ಇಲ್ವಾ ಕಿವಿ? ಆರ್.ವಿ. ದೇಶಪಾಂಡೆ ಸರ್, ನಿಮ್ಮ ಕಡೆ ಒಂದು ವ್ಯವಸ್ಥೆ ಇರುವಂತಹ ಆಸ್ಪತ್ರೆ ಇಲ್ಲ. ಹೆಣ್ಮಕ್ಳಿಗೆ, ಬಾಣಂತಿಯರಿಗೆ, ಬಸರಿಯರಿಗೆ ಸಮಸ್ಯೆ ಆಗುತ್ತೆ. ನಿಮ್ಮ ಕಾಲದಲ್ಲಾದ್ರೂ ಒಂದು ಆಸ್ಪತ್ರೆ ಮಾಡ್ಕೊಡ್ತೀರಾ ಸರ್ ಅಂದಿದ್ದಕ್ಕೆ ಆ ಮನುಷ್ಯ ಕೊಟ್ಟ ಉತ್ತರ ಇದೆಯಲ್ಲ, ಇಡೀ ಹೆಣ್ಣು ಸಂಕುಲವೇ ತಲೆ ತಗ್ಗಿಸುವಂಥದ್ದು. ಏನಂತ? ನಿಂದ ಹೆರಿಗೆ ಆಗ್ಲಿ ನೋಡೋಣ ಅಂತ, ನಿನ್ನ ಹೆರಿಗೆ ಆದ್ಮೇಲೆ ಮಾಡ್ಸೋಣ ಅಂತ ಹೇಳ್ಕೊಳ್ಳಕ್ಕೆ 8-9 ಸಲ ಎಲೆಕ್ಟ್ ಆಗಿರುವಂತಹ ಸೀನಿಯರ್ ತಲೆ. ಕೂದಲು ಮಾತ್ರ ಬೆಳ್ಳಗಾಗಿದೆ, ತಲೆ ಒಳಗೆ ಮೆದ್ಲಲ್ಲಿ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾರ ಹತ್ರ ಹೆಂಗೆ ಮಾತಾಡಬೇಕು ಗೊತ್ತಿಲ್ಲ ಅಂತ ಕಾಣುತ್ತೆ ಆ ಮನುಷ್ಯನಿಗೆ. ಬಸ್ರಿ ಬಾಣಂತಿಯರ ವಿಚಾರವನ್ನ ಇಷ್ಟೊಂದು ಕೇವಲವಾಗಿ ಮಾತಾಡದ? ಅವ್ರ ಮನೆಯಲ್ಲಿ ಸೊಸೆ ಅಂದ್ರು, ಹೆಣ್ಮಕ್ಳು, ಹೆಂಡತಿ, ಇವ್ರು ಯಾರಿಗೂ ಆಗಿರುವಂತಹ ಸಮಸ್ಯೆನ ನೋಡೇ ಇಲ್ವ? ಇವರು ಆಗಿರಲ್ಲ ಬಿಡಿ, ಅವರಿಗೆಲ್ಲ ಸಮಸ್ಯೆ ಆಗಿರಲ್ಲ. ನಾಲಾಯಕ, ಅನ್ಫಿಟ್ ಆ ಸ್ಥಾನದಲ್ಲಿ ಕೂತ್ಕೊಳ್ಳಕ್ಕೆ. ಮಾತಾಡಿದಿರಿ, ಮಾತಾಡಿದ್ರು ಹೋಯ್ತು, ಮುತ್ತೊಡೆದ್ರು ಹೋಯ್ತು. ಅಟ್ಲೀಸ್ಟ್ ಈಗಲಾದ್ರೂ ಅನ್ಬಾರ್ದಿತ್ತಮ್ಮ, ಅಂದ್ಬಿಟ್ಟಿದ್ದೀನಿ, ಕ್ಷಮೆ ಇರಲಿ ಅಂತ ಒಂದು ಫೋನ್ ಮಾಡಿ ಕೇಳಿದ್ರಾ, ವಿಚಾರಿಸಿದ್ರಾ? ದೊಡ್ಡವರ ಸಣ್ಣತನ. ಥೂ.